ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಜೀವನಕ್ಕೆ ಅವಶ್ಯಕವಾದಂತಹ ಹಲವು ವಿಚಾರಗಳು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಈಗ ನೋಡಿ, ಅಂತಹ ಮತ್ತೊಂದು ವಿಚಾರ. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಸಾವಿನ ಬಳಿಕ ಏನಾಗುತ್ತದೆ? ಸಾವಿನ ಬಳಿಕ ಏನಾಗಿದೆ? ಸತ್ತವರು ಏನಾಗ್ತಾರೆ? ಸಾವು ಅಂದರೆ ಏನು? ಅದರ ಬಗ್ಗೆ ತಿಳಿಯೋಕ್ಕೆ ಹೆಚ್ಚಿನ ಜನಕ್ಕೆ ಕುತೂಹಲ ಇದೆ. ಅದರಿಂದ ನಾವು ಏನು ಹೇಳ್ತೀವಿ? ದೇವರು ಹೇಳಿರ್ತಾನೆ, ಹೀಗೆ ಆದರೆ ಹೀಗೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಮುಕ್ತಿ ದೊರೆಯುತ್ತದೆ ಎಂತೆಲ್ಲ ನಾವು ಹೇಳ್ತೀವಿ. ಅದರೆಲ್ಲ ಏನು ಅರ್ಥ ಇದೆಯೇ? ಆದ್ದರಿಂದ ನಾವು ಏನು ತಿಳ್ಕೊಳ್ತೀವಿ? ಅದು ಹೇಳ್ತಾರೆ ನೋಡಿ, ಭಾಗವತದಲ್ಲಿ ಹೇಳ್ತಾರೆ ನೋಡಿ, ಯಾವುದೇ ಒಂದು ಪಾಪಿಯಾಗಿರಲಿ ಅಥವಾ ಉನ್ನತ ವ್ಯಕ್ತಿಯಾಗಿರಲಿ, ಸ್ತ್ರೀ ಆಗಿರಬಹುದು, ಶೂದ್ರನಾಗಿರಬಹುದು, ಅಥವಾ ವೈಶ್ಯನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ಬ್ರಾಹ್ಮಣನಾಗಿರ್ಬೋದು, ಯಾರೇ ಆಗಲಿ, ಅವರು ಯಾರೇ ಆಗಿದ್ದರೂ ನನ್ನನ್ನು ನಿಷ್ಕಲ್ಮಶದಿಂದ ಭಜಿಸಿದರೆ ಅತ್ಯುತ್ತಮವಾದ ಸ್ಥಾನ ಅವರಿಗೆ ಲಭಿಸುತ್ತದೆ ಎಂದು ಹೇಳುತ್ತೆ. ಯಾಕಂದರೆ ಯಾವನು ಒಳ್ಳೆಯ ಕರ್ಮ ಮಾಡಿದರೆ, ಒಳ್ಳೆಯ ಕೆಲಸ ಮಾಡಿದರೆ, ನನ್ನನ್ನು ಸ್ತುತಿಸಿದರೆ, ನನ್ನನ್ನು ಭಜಿಸಿದರೆ ಅತ್ಯುನ್ನತವಾದ ಸ್ಥಾನ ಲಭಿಸುತ್ತದೆ. ಅಂದರೆ ಅವನಿಗೆ ಎಲ್ಲಿ ಸಿಗುತ್ತದೆ? ಅವನು ಸತ್ತ ಮೇಲೆ ಸಿಗುವಂಥದ್ದು. ಇಂತಹ ವಿಚಾರಗಳು ನಾವು ಹಲವು ಪುರಾಣಗಳಲ್ಲಿ, ಯಾವುದೇ ಜಾತಿ ಧರ್ಮದ ಗ್ರಂಥಗಳನ್ನು ಓದಿದಾಗ ಮುಕ್ತಿ, ಸಾವಿನ ಬಳಿಕ ಇರುವಂಥ ಸುಖ ಅದನ್ನೇ ಹೇಳುತ್ತೆ ಹೊರತು ಈಗಿನ ಸುಖದ ಬಗ್ಗೆ ಅಲ್ಲ, ಮುಂದಿನ ಸತ್ತ ಮೇಲಿನ ಸುಖದ ಬಗ್ಗೆ. ಅದರಲ್ಲಿ ಏನಾದರೂ ತಿಳಿದಿದೆಯೇ? ಅದು ನಿಜಾನಾ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ಇಂತಹ ಸಾವಿನ ಬಗ್ಗೆ ಸತ್ತ ಮೇಲೆ ಹೋಗಿ ಮತ್ತೆ ಬಂದವರು ಯಾರನ್ನು ನಾವು ನೋಡಿಲ್ಲ, ಯಾರನ್ನು ಮಾತು ಕೇಳಲಿಲ್ಲ. ಆದರೆ ಈಗ ಒಬ್ಬರು ಆ ಬಗ್ಗೆ ಮಾತನಾಡ್ತಿದ್ದಾರೆ. ತಾನು ಸತ್ತ ಮೇಲೆ ಏನಾಯಿತು, ಏನಾಗುತ್ತೆ ಎಂಬುದರ ಬಗ್ಗೆ ತನ್ನ ಅನುಭವವನ್ನು ಈಗ ಜನರಿಗೆ ಹೇಳುತ್ತಿದ್ದಾರೆ. ಅವನ ಅನುಭವ, ತಾನು ಸತ್ತಾಗ ಏನಾಯಿತು, ಅದರ ಸತ್ತವನು ಮತ್ತೆ ಬದುಕಿ ಬಂದನ, ಬದುಕಿ ಬರುವಂಥ ಸಾಧ್ಯತೆ ಇತ್ತಾ, ಅವನು ಹೇಗೆ ಬದುಕಿ ಬಂದ, ಅಥವಾ ಅವನು ಸತ್ತಿಲ್ವಾ, ಏನು ಅವನ ಕಥೆ ಏನು, ಅವನು ಸತ್ತ ಮೇಲೆ ಏನಾಯಿತು ಎಂಬುದನ್ನು ಅವನು ಹೇಳುತ್ತಿರ್ತಾನೆ. ಇದೇನು ಪುನರ್ಜನ್ಮದ ಕಥೆಯಲ್ಲ. ಒಬ್ಬ ವ್ಯಕ್ತಿ ತಾನು ಸತ್ತ ಮೇಲೆ ಏನಾಯಿತು ಎಂಬುದನ್ನು ಕತೆ ಹೇಳ್ತಾನೆ. ಆ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಲೋಕ ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಬ್ಬರು ಗೆಳೆಯರು ಭೇಟಿಯಾದಾಗ ಒಬ್ಬ ಕೇಳಿದ, ಪಕ್ಕದಲ್ಲಿ ಭಾಗವತ ಕಥೆ ಪ್ರವಚನ ನಡೆಯುತ್ತಿದೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ. ಆಗ ಮತ್ತೊಬ್ಬ ಹೇಳ್ದ, ನಾನು ಕೋಮಲಾಂಗಿಯ ಮನೆಗೆ ಹೋಗ್ತಿದ್ದೇನೆ, ಅವಳು ನನಗೆ ಸುಖವನ್ನು ಕೊಡ್ತಾಳೆ, ನೀನು ಬರ್ತೀಯಾ ಅಂತ ಅವನು ಕೇಳ್ತಾರೆ. ಆದರೆ ಇಬ್ಬರು ಮೊದಲೇ ನಿರ್ಧಾರ ಮಾಡಿಕೊಂಡ ಹಾಗೆ ತಮ್ಮ ತಮ್ಮ ದಾರಿಗೆ ಹೊರಟು ಹೋದರು. ಇವರು ಅವರವರಿಗೆ ಪಾಡಿಗೆ ಹೋದ ಮೇಲೆ ಮೊದಲನೇ ಹೋದ. ಅವನು ಭಾಗವತ ಪ್ರವಚನವನ್ನು ಕೇಳ್ತಾ ಇದ್ದಾಗ, ಅರೆ, ನಾನು ನನ್ನ ಗೆಳೆಯ ಹೇಳಿದಾಗೆ ಅವನ ಜೊತೆ ಕೋಮಲಾಂಗಿಯ ಮನೆಗೆ ಹೋಗಿದ್ದರೆ ನನಗೆ ಈಗ ಸ್ತ್ರೀಯ ಅಂಗ ಸುಖವನ್ನು ಸವಿಯಬಹುದಿತ್ತು, ಆ ಸುಖದಲ್ಲಿ ತೇಲಾಡಬಹುದಿತ್ತು, ನಾನು ಅವಕಾಶವನ್ನು ಕಳೆದುಕೊಂಡೇ ಎಂದು ಯೋಚಿಸುತ್ತಿದ್ದ. ಅದೇ ರೀತಿ ಕೋಮಲಾಂಗಿಯ ಮನೆಗೆ ಹೋದವನು, ಅರೆ, ನಾನು ಇಲ್ಲಿ ಬಂದು ಈ ಸುಖ ಪಡೆದೆ ಅಷ್ಟೇ, ಆದರೆ ನಾನು ಪ್ರವಚನ ಕೇಳೋಕ್ಕೆ ಹೋಗಿದ್ದರೆ ನನಗೆ ಆಧ್ಯಾತ್ಮಿಕ ವಿಚಾರಗಳು ತಿಳಿಯುತ್ತಿತ್ತು, ಆ ಪುಣ್ಯ ವಿಚಾರಗಳು ತಿಳಿಯುತ್ತಿತ್ತು, ನಾನು ಅವನ ಜೊತೆ ಹೋಗದೆ ತಪ್ಪು ಮಾಡಿದೆ ಅಂತ ಅವನಿಗನ್ನಿಸ್ತು. ಹೀಗೆ ಇಬ್ಬರು ತಮ್ಮ ತಮ್ಮ ರೀತಿಯಲ್ಲಿ, ವಿರುದ್ಧವಾದ ರೀತಿಯಲ್ಲಿ ಯೋಚಿಸಿದರು. ಕೊನೆಗೆ ಅಂದೇ ರಾತ್ರಿ ಇಬ್ಬರೂ ತೀರಿಕೊಂಡ ಮೇಲೆ ಅವನು ಪ್ರವಚನ ಕೇಳೋಕ್ಕೆ ಹೋದಂತಹ ವ್ಯಕ್ತಿ ನರಕಕ್ಕೆ ಹೋದ. ಸ್ತ್ರೀ ಅಂಗ ಸುಖವನ್ನು ಬಯಸಿ ಹೋದವನು ಸ್ವರ್ಗಕ್ಕೆ ಹೋದ. ಇದು ಹೇಗಾಯಿತು? ಇದರರ್ಥ ಏನು? ತಪ್ಪು ಮಾಡಿದವನಿಗೆ ಸ್ವರ್ಗ, ತಪ್ಪು ಮಾಡದೇ ಇದ್ದಂತಹ ದೇವರ ಪ್ರವಚನ ಕೇಳಕ್ಕೆ ಹೋಗಿದ್ದಂತಹ ವ್ಯಕ್ತಿಗೆ
ಅವನಿಗೆ ಸ್ವರ್ಗ ನರಕ ಸಿಕ್ತು. ಯಾಕೆ ಎಂಬುದನ್ನು ಚಿತ್ರಗುಪ್ತನ ಅದರ ಬಗ್ಗೆ ಮಾತಾಡ್ತಾ, ಇವನು ಆ ಅಂಗಸುಖ ಬಯಸಿ ಹೋದಂತಹ ವ್ಯಕ್ತಿ ತಾನು ಹೋಗಿದ್ದು ಅಂಗಸುಖಕ್ಕಾದರೂ ಸಹ ಅವನ ಮನಸ್ಸಿನಲ್ಲಿ ಆ ಪುಣ್ಯ ಕಾರ್ಯ, ಆ ಪ್ರವಚನ, ಆ ಭಾಗವತ ಪ್ರವಚನದ ಬಗ್ಗೆ ಅವನು ಯೋಚಿಸುತ್ತಿದ್ದ. ಅದರಲ್ಲಿ ಬರಬಹುದಾದ ಸನ್ನಿವೇಶದ ಬಗ್ಗೆ ಯೋಚಿಸಿದ್ದ. ತಾನು ತಪ್ಪು ಮಾಡಿದೆ ಎಂಬ ಒಂದು ಕಲ್ಪನೆ ಅವನಿಗಿತ್ತು. ಆದರೆ ಇದಕ್ಕೆ ಹೋದವನು, ಪ್ರವಚನ ಕೇಳಕ್ಕೆ ಹೋದಂತಹ ವ್ಯಕ್ತಿ, ಅವನ ಕಲ್ಪನೆ, ಅವನಲ್ಲಿ ಕತೆ ಕೇಳ್ತಾ ಇದ್ದರು. ಅವನಿಗೆ ಆ ಪ್ರವಚನದಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ಅವನು ಸ್ತ್ರೀಯ ಬಗ್ಗೆ, ಸ್ತ್ರೀ ಅಂಗಸುಖದ ಬಗ್ಗೆ ಯೋಚಿಸುತ್ತಿದ್ದ. ಇಂತಹ ಯೋಚನೆ ಇದ್ದಂತಹ ವ್ಯಕ್ತಿಗೆ ಯಾವತ್ತೂ ಸ್ವರ್ಗ ಪ್ರಾಪ್ತಿಯಾಗೋದಿಲ್ಲ, ಅವರಿಗೆ ನರಕವೇ ಪ್ರಾಪ್ತಿ ಅಂತ ಚಂದ್ರಗುಪ್ತ ತನ್ನ ಅಭಿಪ್ರಾಯವನ್ನು ಹೇಳ್ದ. ಇದು ಒಂದು ಕತೆ. ಈ ಕತೆ ನೋಡಿ, ಇದರಲ್ಲಿ ನೀತಿ. ಯಾಕಂದರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಏಕಾಗ್ರತೆ ಇರಬೇಕೇ ಹೊರತು ನಾವು ಯಾವುದೋ ಕೆಲಸ ಮಾಡಿಕೊಂಡು ಯಾವುದೋ ಕೆಟ್ಟ ಕೆಲಸ ಮಾಡಿದ್ರೂ ಸಹ ಒಳ್ಳೆಯ ಕೆಲಸದ ಬಗ್ಗೆ ನಾವು ಯೋಚಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಕೆಟ್ಟದನ್ನು ಯೋಚಿಸಿದರೆ, ಒಳ್ಳೆಯ ಕೆಲಸ ಮಾಡ್ತಾ ಕೆಟ್ಟದನ್ನು ಯೋಚಿಸಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ. ಇಂತಹ ಕಥೆಗಳು ಬಹಳಷ್ಟು ಇದೆ. ಆದರೆ ನಾನು ಇಲ್ಲಿ ಹೇಳಕ್ಕೆ ಹೋಗಿರೋದು, ನಾವು ಸತ್ತ ಮೇಲೆ ಏನಾಗ್ತೇವೆ, ಸತ್ತ ಮೇಲೆ ಏನನ್ನು ನಾವು ಅನುಭವಿಸುತ್ತೇವೆ ಎಂಬುದರ ಬಗ್ಗೆ ಇಲ್ಲಿ ನಾನು ಇವತ್ತು ಹೇಳಬೇಕು. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಯಶಸ್ವಿ ಆಗ್ಬೋದು, ಅಭಿವೃದ್ಧಿ ಆಗ್ಬೋದು, ಸುಖ ಸಂತೋಷಗಳು ನಿಮ್ಮ ಜೀವನಕ್ಕೆ ಲಭಿಸುತ್ತದೆ. ಈಗ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಸತ್ತ ಮೇಲೆ ಏನಾಗಿದೆ, ಸಾವಿನ ಬಳಿಕ ಏನಾಗುತ್ತದೆ, ಸತ್ತವರು ಹೇಳಿದ ಕಥೆ ಏನು ಅಂದರೆ ಹಲವು ರೀತಿಯಲ್ಲಿ ಹೇಳ್ತಾರೆ. ನಾವು ಸಾವು ಬಂದು ನಮ್ಮನ್ನು ಮುತ್ತಿದಾಗ ನಾವು ಒಂದು ಪ್ರಕಾಶದತ್ತ ನಮ್ಮ ಗಮನ ಹೋಗ್ತಾ ಇರುತ್ತೆ. ನಾವು ಪ್ರಕಾಶದತ್ತ ನಡೆದುಕೊಂಡು ಹೋಗುತ್ತಿರ್ತೇವೆ. ಆ ಪ್ರಕಾಶಮಾನವಾದಂಥ ತುಂಬ ಸುಂದರವಾದಂತಹ ಒಂದು ಪ್ರದೇಶಕ್ಕೆ ನಾವು ಹೋಗ್ತೇವೆ ಅಂತ ಹಲವರ ಕಲ್ಪನೆಯ ಒಂದು ರೀತಿ. ಈಗ ನೋಡಿ, 2003ರಲ್ಲಿ ಅಂದರೆ ಆವಾಗ ಒಬ್ಬನಿಗೆ 15 ವರ್ಷ ವಯಸ್ಸು. ಅವನು ಒಮ್ಮೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಅವನು ಕುಸಿದು ಕೆಳಗೆ ಬಿದ್ದ. ಹಾಗೆ ಅಲ್ಲಿ ನೋಡಿದಂತಹ ಜನರು ಕೂಡಲೇ ಆಂಬುಲೆನ್ಸ್ಗೆ ಕರೆ ಮಾಡಿ ಅದನ್ನು ಕರೆಸಿಕೊಂಡು ಅವನನ್ನು ಎತ್ತಿ ಆಂಬುಲೆನ್ಸ್ಗೆ ಹಾಕಿದ. ಆವಾಗ ಅವನು ಪರೀಕ್ಷಿಸಿದವರಿಗೆ ಅವನು ಉಸಿರಾಡುತ್ತಿಲ್ಲ, ಅವನ ದೇಹ ನಿಶ್ಚಲವಾಗಿದೆ, ಅವನು ಮರಣ ಹೊಂದಿದಾನಂತ ಅನ್ನಿಸ್ತು. ಆ ಕೂಡಲೇ ಆದರೂ ಅವರು ಅವನಿಗೆ ಪ್ರಥಮ ಚಿಕಿತ್ಸೆಗಳನ್ನು ಕೊಟ್ಟು ಸ್ವಲ್ಪ ಹೊತ್ತು ಅವನಿಗೆ ಬೇಕಾದ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಅವನು ಎಚ್ಚರವಾಯಿತು. 6 ನಿಮಿಷಗಳ ಕಾಲ ಅವನು ಸತ್ತಿದ್ದ, ಅವನು ಮರಣ ಹೊಂದಿದ್ದ, ಅಂದರೆ ಅವನು ತೀರಿಕೊಂಡಿದ್ದ. ಅವನ ಚಿಕಿತ್ಸೆಯಿಂದ ಎಚ್ಚರವಾದಾಗ 6 ನಿಮಿಷಗಳ ಕಾಲ ಅವನಿಗೆ ಏನಾಗಿತ್ತು ಎಂಬುದೇ ಅವನಿಗೆ ಗೊತ್ತಿಲ್ಲ. ಆಗ ಅವನು ಚೇತರಿಸಿಕೊಂಡ ಮೇಲೆ ಅವನು ಹೇಳ್ದ, ನಾನು 6 ನಿಮಿಷಗಳ ಕಾಲ ನಾನು ಈ ಲೋಕದಲ್ಲಿರಲಿಲ್ಲ. ನಾನು ನಿಧಾನವಾಗಿ ಮೇಲಕ್ಕೆ 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 ಏರುತ್ತಾ ಹೋದೆ. ಮನೋಹರವಾದ ಒಂದು ಪ್ರದೇಶ, ಅಲ್ಲಿ ಪ್ರಕಾಶಮಾನವಾದ ಬೆಳಕು, ಎಲ್ಲ ರೀತಿಯಿಂದಲೂ ಅಲಂಕೃತವಾದಂತಹ ಒಂದು ಬೀದಿ. ಆ ಬೀದಿಯಲ್ಲಿ ನಾನು ನಡೆಯುತ್ತಿರುವಾಗ ವಿಚಿತ್ರ ಜೀವಿಗಳು ಅಲ್ಲಿ ಸುತ್ತಲೂ ಕಾಣಿಸಿದರು. ಅದು ನಾನು ಬೈಬಲಿನಲ್ಲಿ ಹೇಳುವಂತಹ ದೇವತೆಗಳ ರೂಪವಾಗಿರಬಹುದು. ಆ ವಿಚಿತ್ರ ರೂಪ ಬೇರೆಲ್ಲೂ ನಾನು ನೋಡಿಲ್ಲ. ಅದು ನಾನು ನೋಡಿದಂತಹ ಒಂದು ದೇವತೆಗಳ ಚಿತ್ರ ಇರಬೇಕು. ಆ ದೇವತೆಗಳು ನನ್ನ ಹತ್ರ ಬಂದು ಹೇಳಿದರು, ನೀನು ಇಲ್ಲಿ ನಮ್ಮನ್ನು ನೀನು ನೋಡಿದ ಯಾವ ವಿಚಾರವನ್ನು ಮುಂದೆ ಭೂಲೋಕಕ್ಕೆ ಹೋಗಿ ಹೇಳಬಾರದು ಎಂಬ ಕಲ್ಪನೆಯನ್ನು ಅದರಲ್ಲಿ ಆ ವಿಚಿತ್ರ ಜೀವಿಗಳಲ್ಲಿ ಒಂದು ಬಂದು ಇವನಿಗೆ ಹೇಳಿದ.
ಹಾಗೆ ಅವನು ಅಲ್ಲಿಂದ ಮತ್ತೆ ನಾನು ವಾಪಸ್ ಬಂದುಬಿಟ್ಟೆ. ಅಷ್ಟೇ ನನಗೆ ಅನುಭವ ಆಗೋದು. ಅಂದರೆ ನಾನು 6 ನಿಮಿಷಗಳ ಕಾಲ ಇಹಲೋಕವನ್ನು ತ್ಯಜಿಸಿದಂತೆ ಬೇರೆ ಲೋಕಕ್ಕೆ ಹೋದಂತೆ ಅನುಭವವಾಯಿತು. ನಾನು ಹೇಳಿದಾಗ ನನ್ನ ಬಗ್ಗೆ ತುಂಬ ಜನರು ಇದು ಸಂಶಯಪಟ್ಟರು. ಇವನು ಏನೋ ಇವನಿಗೆ ತಲೆ ಕೆಟ್ಟಿದೆ, ಇವನಿಗೆ ಹುಚ್ಚಿಡಿದೆ ಅಂತೆಲ್ಲ ಹೇಳಿದರು. ಅದೊಂದು ಮಾನಸಿಕ ರೋಗದ ಲಕ್ಷಣ ಎಂದು ಹಲವರು ಹೇಳಿದರು. ಆದರೆ ಅವರು ಈಗ ಅದರ ಬಗ್ಗೆ ಹೇಳ್ತಿದ್ದಾನೆ. ತನ್ನ ಅನುಭವದ ಬಗ್ಗೆ 2003ರಲ್ಲಿ ನಡೆದಂಥ ಘಟನೆಯ ಬಗ್ಗೆ ಈಗ ಎಲ್ಲರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಬರೀತಿದ್ದಾನೆ. ಹೇಳ್ಕೊಳ್ತಿದ್ದಾನೆ ತನ್ನ ಅನುಭವವನ್ನು. ತಾನು ಸತ್ತು 6 ನಿಮಿಷಗಳ ಕಾಲ ನಾನು ಮರಣ ಹೊಂದಿದಾಗ ಏನೇನು ನಡೆಯಿತು ಎಂಬುದರ ಬಗ್ಗೆ ಅವನು ಈ ರೀತಿಯ ಕಥೆಗಳನ್ನು ಹೇಳ್ತಿದ್ದಾನೆ. ಅದನ್ನು ಜನರು ನಂಬುತ್ತಾರೋ ಇಲ್ಲವೋ ಎಂಬುದು ಬೇರೆ ವಿಚಾರ. ಆದರೆ ಒಬ್ಬ ವ್ಯಕ್ತಿ ತಾನು ಸತ್ತು ಹೀಗಾಯಿತು ಅಂತ ಅದನ್ನು ಕೇಳಿದಾಗ 43 ವರ್ಷ ವಯಸ್ಸಿನ ಒಬ್ಬ ಮಹಿಳೆ ಕೂಡ ಇಂತಹ ಅಭಿಪ್ರಾಯವನ್ನು ಹೇಳ್ತಿದ್ದಾಳೆ. ಹೌದು, ನಾನು ತೀರಿಕೊಂಡು ನಾನು ಹೀಗೆ ಒಂದು ಪ್ರಕಾಶಮಾನವಾದ ಲೋಕಕ್ಕೆ ಹೋದೆ. ಆ ಲೋಕದಲ್ಲಿ ನನಗೆ ಅದು ಎಲ್ಲವೂ ಕಾಣಿಸ್ತು. ಆವಾಗ ಅಲ್ಲಿ ನಿಂತು ನಾನು ಕೆಳಗೆ ನೋಡಿದಾಗ ನನ್ನ ಗಂಡ ನನ್ನ ಮೃತದೇಹದ ಬಳಿ ಕುಳಿತು ಅಳುತ್ತಿರುವುದು ನನಗೆ ಕಾಣಿಸಿತು. ನನ್ನ ಪತಿ ಹಾಗೆ ಅಳುತ್ತಿರುವಾಗ ನನಗೆ ಏನು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಹಾಗೆ ನಾನು ತುಂಬ ಹೊತ್ತು ಸ್ವಲ್ಪ ಹೊತ್ತು ಅಲ್ಲಿದ್ದೆ. ಆಮೇಲೆ ನಾನು ವಾಪಸ್ ಬಂದುಬಿಟ್ಟೆ. ಆಗ ನನ್ನ ಅನುಭವ ಆ ರೀತಿಯಲ್ಲಿತ್ತು. ನಾನು ತೀರಿಕೊಂಡು ಅಷ್ಟು ಹೊತ್ತು ನಾನು ಅಲ್ಲಿನ ಒಂದು ದೃಶ್ಯಗಳನ್ನು ನೋಡಿದೆ ಎಂಬುದಾಗಿ ಅವರು ಹೇಳ್ತಾರೆ. ಅಂದರೆ ಈ ಇಬ್ಬರು ತಮ್ಮ ಹೆಸರನ್ನಾಗಲಿ ತಮ್ಮ ಊರನ್ನಾಗಲಿ ಹೇಳ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಇವರ ಹೇಳಿಕೆಗಳು ಪ್ರಕಾರವಾಗ್ತಾ ಇದೆ. ಇದೆಲ್ಲ ಮನೋವಿಜ್ಞಾನಿಗಳ ರೀತಿಯಲ್ಲಿ ಇದನ್ನೆಲ್ಲ ಹೇಳುವಾಗ ಇದೆಲ್ಲವೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬರುವಂತಹ ಒಂದು ಅಗೋಚರ ಕಲ್ಪನೆ. ಮನೋವಿಜ್ಞಾನಿಗಳು ಇದನ್ನು ಅವರ ಸುಪ್ತ ಮನಸ್ಸಿನಲ್ಲಿ ಹುಡುಗಿರುವಂತಹ ಕೆಲವು ಕಲ್ಪನೆಗಳು. ಅವರು ಈ ಲೋಕದಲ್ಲಿ ಕೇಳಿ ಓದಿ ತಿಳಿದುಕೊಂಡ ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಕಲ್ಪನೆ ಇರುವಂಥ ವಿಚಾರಗಳನ್ನು ತಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿಸಿಕೊಂಡು ಅದು ಯಾವಾಗ ಇದು ಹೊರಗಡೆ ಬರುತ್ತೋ ಎಂಬುದರ ಬಗ್ಗೆ ಅವರು ಹೇಳ್ತಾ ಇರ್ತಾರೆ. ಸಾವು ಅಂದರೆ ಹೀಗಾಗುತ್ತೆ, ಸಾವು ಅಂದರೆ ಹಾಗಾಗುತ್ತದೆ ಎಂಬ ಕಲ್ಪನೆಗಳಲ್ಲಿ ಅವರು ತಮ್ಮ ಇಂತಹ ವಿಚಾರಗಳನ್ನು ಹೇಳ್ತಾ ಹೋಗುತ್ತಾರೆ. ಆದುದರಿಂದ ಇಂತಹ ಕಲ್ಪನೆಗಳನ್ನು ಅವರು ಸಾರ್ವಜನಿಕರಿಗೆ ಹೇಳಿಕೊಳ್ಳುವುದು ತಮ್ಮ ಹೆಮ್ಮೆಯ ವಿಚಾರ ಎಂದು ತಿಳ್ಕೊಂಡಿರುತ್ತಾರೆ. ಇಂತಹ ಹಲವು ವಿಚಾರಗಳು ನಮಗೆ ಸಾವಿನ ಬಳಿಕ ಏನಾಗುತ್ತದೆ, ಹೇಗಾಗುತ್ತದೆ, ಜೀವನ ಅಂದರೆ ಏನು ಎಂಬ ಕಲ್ಪನೆಗಳಿದೆ. ಅದು ಕೆಲವು ಧರ್ಮಗ್ರಂಥಗಳು ಹೇಳುತ್ತೆ, ಅವರನ್ನು ತಪ್ಪು ಮಾಡಿದವರನ್ನು ಪಾಪ ಮಾಡಿದವರನ್ನು ಎಣ್ಣೆಯಲ್ಲಿ ಹಾಕಿ ಕರೀತಾರೆ. ಎಷ್ಟೇ ಕರೆದರೂ ಅವರು ಸಾವಾಗೋದಿಲ್ಲ, ಅವರು ಕರಿತಾನೇ ಇರ್ತಾರೆ. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಚೆನ್ನಾಗಿ ಬದುಕನ್ನು ಸವಿಸುವವರು, ಒಳ್ಳೆಯ ಜನರಿಗೆ ಉತ್ತಮವಾದಂಥ ಸಹಾಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಅವರಿಗೆ ಅಲ್ಲಿ ಬೇಕಾದದ್ದು ಎಲ್ಲವೂ ಸಿಕ್ಕುತ್ತೆ, ತಾನು ಬಯಸಿದಂತಹ ಎಲ್ಲವೂ ಸಿಗುತ್ತದೆ. ಅವನು ಅಲ್ಲಿ ಸುಖ ಎಂದರೆ ಏನು ಎಂಬುದು ಅಲ್ಲಿ ಇರುತ್ತದೆ ಹೊರತು ಪ್ರಪಂಚದಲ್ಲಿ ಯಾವ ಸುಖವೂ ಅಲ್ಲ, ಅಲ್ಲಿರುವ ಸುಖ. ಅದಕ್ಕಾಗಿ ನೀವು ಇಲ್ಲಿನ ಸುಖವನ್ನು ಬಿಟ್ಟು ನೀವು ಮುಂದಿನ ಸುಖಕ್ಕಾಗಿ, ಶಾಶ್ವತವಾದ ಸುಖಕ್ಕಾಗಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ದೇವರನ್ನು ಪ್ರಾರ್ಥಿಸಬೇಕು, ದೇವರನ್ನು ಭಜಿಸಬೇಕು ಎಂದು ಹೇಳ್ತಾರೆ. ಅಂದರೆ ಈ ನಮ್ಮ ಎಲ್ಲ ಧರ್ಮಗ್ರಂಥಗಳಲ್ಲೂ ಸ್ವರ್ಗದ ಬಗ್ಗೆ ಒಂದು ಕಲ್ಪನೆ ಇದೆ. ಅದಕ್ಕೆ ಆ ಸ್ವರ್ಗಕ್ಕೆ ನಾವು ಹೋಗಬೇಕಾದ್ರೆ ನಾವು ಈಗ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ದೇವರಿಗೆ ಪೂಜೆ ಮಾಡಬೇಕು, ದೇವರನ್ನು ಭಜಿಸಬೇಕು. ದೇವರ ಕಲ್ಪನೆ ನಾವು ನಮ್ಮ ಕೆಲವು ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟು ಬದುಕಬೇಕು ಎಂದು ಹೇಳುತ್ತೆ. ಆದರೆ ಇಂತಹ ರೀತಿಯ ಒಂದು ಸ್ವರ್ಗ, ಒಂದು ಕಲ್ಪನೆ ನಮ್ಮ ಸಾವಿನ ಬಳಿಕ ದೊರೆಯುತ್ತದೆ ಎಂಬುದಕ್ಕೆ ಯಾವುದೇ ಒಂದು ಆಧಾರವೂ ಇಲ್ಲ, ಯಾವ ಒಂದು ವಿಚಾರವೂ ಜನರಿಗೆ ತಿಳಿದಿಲ್ಲ. ಆದರೆ ತಮ್ಮ ಕಲ್ಪನೆಯ ಮೂಲಕ ತಾವು ತಿಳಿದುಕೊಂಡಂತೆ, ತಮಗೆ ಗೊತ್ತಿದೆ ಎಂಬಂತೆ ಬರೆದಂತಹ ಇಂತಹ ಧರ್ಮಗ್ರಂಥಗಳಿಂದ ಹೆಚ್ಚಿನ ಜನರು ತಮ್ಮ ಮುಕ್ತಿ ಪ್ರಾಪ್ತಿಗಾಗಿ
ತಮ್ಮ ಸಾವಿನ ಬಳಿಕ ಮುಕ್ತಿಗಾಗಿ ಮೋಕ್ಷ ಪ್ರಾಪ್ತಿಗಾಗಿ ಅವರು ದೇವರಿಗೆ ಕಾಣಿಕೆ ಕೊಡುತ್ತಾರೆ, ಹರಕೆ ಹೊರುತ್ತಾರೆ, ದೇವರ ಭಕ್ತಿಗಾಗಿ ತೀರ್ಥಯಾತ್ರೆಗಳು ಮಾಡುತ್ತಾರೆ, ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡ್ತಾರೆ. ಇದೆಲ್ಲವೂ ಅವರ ನಂಬಿಕೆಗಳು. ಈಗ ಕುಂಭಮೇಳದಲ್ಲಿ ಆ ನೀರಲ್ಲಿ ಎಷ್ಟು ಕಲುಷಿತಗೊಂಡಿದ್ದರೂ ಸಹ ಜನರು ಅದರಲ್ಲಿ ಮುಳುಗಿ ಎದ್ದೇಳ್ತಿದ್ದಾರೆ. ಅಂದರೆ ಈ ಸಮಯದಲ್ಲಿ ಯಾರು ಅಲ್ಲಿ ಹೋಗ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆಂಬ ನಂಬಿಕೆ ಜನರಲ್ಲಿದೆ. ಇಂತಹ ಹಲವಾರು ನಂಬಿಕೆಗಳು ಜನರನ್ನು ಮುನ್ನಡೆಸುತ್ತಿದೆ. ಆದರೆ ಮರಣ ಹೊಂದಿದ ಮೇಲೆ ಅವನ ದೇಹದ ಅಂಗಗಳಲ್ಲಿರುವಂಥ ಕ್ರಿಯೆಗಳು ನಿಂತು ಹೋಗುತ್ತದೆ. ಒಂದು ಯಂತ್ರ ಹೇಗೆ ಹಾಳಾಗುತ್ತದೋ ಅದೇ ರೀತಿ ದೇಹದ ಕ್ರಿಯೆಗಳು ನಿಂತು ಹೋಗುವುದರಿಂದ ಅವನು ಸಹ, ಯಾಕಂದರೆ ನಮ್ಮ ಮೆದುಳಿನ ಬ್ರೈನ್ ಕೆಲಸ ಯಾವ ನಿಲ್ಲಿಸುತ್ತೋ ಅವನಿಗೆ ಆವಾಗ ಸಾವು ಬರುತ್ತೆ. ಅದರಿಂದಾಗಿ ಅವನ ಹೃದಯದ ಬಡಿತ ನಿಲ್ಲುತ್ತದೆ. ಹೃದಯ ಬಡಿತ ನಿಂತ ಕೂಡಲೇ ಅವನು ಸತ್ತ, ಅವನಿಗೆ ಮತ್ತೆ ಇಲ್ಲ. ಆದರೆ ಬೇರೆ ಏನನ್ನು ಸ್ವರ್ಗಕ್ಕೆ ಹೋಗುತ್ತೆ? ಅವನ ದೇಹ ಇಲ್ಲಿ ಮಣ್ಣಿಗೆ ಮಣ್ಣಾಗಿ ಸೇರುತ್ತೆ. ಆ ಮಣ್ಣಿನಲ್ಲಿರುವಂಥ ಹುಳಗಳು ಅವನ ದೇಹವನ್ನು ತಿಂದು ಇಲ್ಲವೇ ಮಣ್ಣಿನಲ್ಲಿ ಬೂದಿಯಾಗಿ ಸೇರುತ್ತೆ. ಇದು ಸಾವಿನ ಬಳಿಕ ನಡೆಯುವಂಥ ಕ್ರಿಯೆ. ಆದರೆ ಬೇರೆ ಯಾವುದು ಅಲ್ಲಿ ಸ್ವರ್ಗಕ್ಕೆ ಹೋಗುತ್ತದೆ, ಯಾವುದು ನರಕಕ್ಕೆ ಹೋಗುತ್ತದೆ ಎಂಬುದು ಇನ್ನೂ ನಿಗೂಢವಾದ ವಿಷಯ. ಆದ್ದರಿಂದ ನಿಮ್ಮ ನಂಬಿಕೆಯಲ್ಲಿ ನೀವು ಬದುಕುವುದು, ನಿಮ್ಮ ಆಚಾರ ವಿಚಾರಗಳು ನೀವು ಅನುಸರಿಸುವುದು, ಅದೆಲ್ಲವೂ ನಿಮ್ಮ ಬದುಕಿಗೆ ಒಳ್ಳೆಯದಾದರೆ ನೀವು ಅದರಂತೆ ಬದುಕಬಹುದು. ಮೂಢನಂಬಿಕೆಗಳಿಗೆ ಒಳಗಾಗಿ ಮೂಢರಾಗಿ ನೀವು ಬದುಕಬೇಡಿ. ಪ್ರತಿಯೊಬ್ಬರೂ ಸಹ ತಮ್ಮ ನಂಬಿಕೆ ಆಚಾರ ವಿಚಾರಗಳಂತೆ ಬದುಕಲು ಕಲಿಯಬೇಕು. ಸಾವಿನ ಬಳಿಕ ಏನಾಗುತ್ತದೋ ಎಂಬುದು ಯಾರಿಗೂ ತಿಳಿದ ವಿಷಯ. ಆದರೆ ನಮ್ಮ ದೇಹ ಮಾತ್ರ ಮಣ್ಣಿಗೆ ಸೇರುತ್ತದೆ, ಪಂಚಭೂತಗಳಲ್ಲಿ ಒಂದಾಗಿ ಹೋಗುತ್ತದೆ ಅಷ್ಟೇ. ಮುಂದೇನು ಉಳಿಯುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆತ್ಮ ಎಂಬುದು ಇದೆ ಎಂಬುದು ಹೇಳ್ತಾರೆ, ಆತ್ಮ ಯಾವುದೂ ಗೊತ್ತಿಲ್ಲ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈಗ ಈ ಸಾವಿನ ಬಳಿಕ ಏನಾಗುತ್ತದೆ ಎಂಬುದರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗ್ತೀರಿ, ಸಂತೋಷ ಆನಂದ ನಿಮ್ಮ ಜೀವನಕ್ಕೆ ಸಿಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.